ಎಲ್ರಿಗೂ ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾರೆ ನಮ್ಮ ಟೆಕ್ ಇನ್ ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ವಿಡಿಯೋನು ರ್ಯಾಂಕ್ ಮಾಡೋದು ಹೇಗೆ ಮತ್ತು ನಿಮ್ಮ ವಿಡಿಯೋನು ವೈರಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿರ್ತೀರ. ನಮ್ಮ ವಿಡಿಯೋ ರ್ಯಾಂಕ್ ಆಗ್ತಾಯಿಲ್ಲ, ನಮ್ಮ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಅಂತಂದಮೇಲೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸು, ಕೆಲವೊಂದು ಗ್ಯಾಪನ್ನು ನೀವು ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ವಿಡಿಯೋ ಬೇಗನೆ ವೈರಲ್ ಆಗುತ್ತೆ, ನಿಮ್ಮ ವಿಡಿಯೋ ಬೇಗನೆ ರ್ಯಾಂಕ್ ಬರುತ್ತೆ. ಸೊ ಅದು ಯಾವ ಅಪ್ಲಿಕೇಶನ್ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ನಿಮಗೆ ಕಂಪ್ಯೂಟರ್ ಥರ ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟಿಂದನೇ ಯಾವ ಥರ ಒಂದು ಸೆಟ್ಟಿಂಗ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋಗಳು ಬೇಗನೆ ವೈರಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ವಿಡಿಯೋ. ಅದೇ ರೀತಿಯಾಗಿ ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸಲ್ಲ, ಸೊ ಅದನ್ನು ಆಲ್ರೆಡಿ ಸೆಲೆಕ್ಟ್. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ವಿಡಿq ಅಂತ ಸರ್ಚ್ ಮಾಡಿದ್ರೆ ಸಾಕು, ನೀವು ಅಪ್ಲಿಕೇಶನ್ ಬರುತ್ತೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಇಂಟರ್ಫೇಸ್ ಬಂದಮೇಲೆ ನೀವು ಇಲ್ಲಿ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಬೇಕಾಗಿರುತ್ತೆ. ನೀವು ಯಾವ ಯೂಟ್ಯೂಬ್ ಅನ್ನೋದು ಚಾನಲ್ ಕ್ರಿಯೇಟ್ ಮಾಡ್ತಾರೋ ಆ ಅಕೌಂಟ್ಗೆ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ಗಳು ಸಜೆಷನ್ ಬರ್ತವೆ. ಸೊ ಆ ಅಕೌಂಟ್ಗೆ ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ವೈಟ್ ಮಾಡಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಬಟ್ ಈ ಥರ ಒಂದು ಬಂದ ಮೇಲೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾಗಿ ಅಷ್ಟೊಂದು ಸಜೆಷನ್ ಮಾಡೋದಿಲ್ಲ ಇದು. ಸೊ ಯಾಕಂದರೆ ಇದು ಪ್ರೋ ವರ್ಜನ್ ಆಗಿದೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ದುಡ್ಡು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿರಲ್ಲ. ಸೊ ನಾನು ಹೇಳುವಂಥದ್ದು ಇದರಲ್ಲಿ ಇಲ್ಲಿ ಓಪನ್ ಕೀವರ್ಡ್ ಸರ್ಚ್ ಅಂತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡೋಕ್ಕೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀರಾ. ನಾವು ಫಾರ್ ಎಕ್ಸಾಂಪಲ್ ಹೌ ಟು ವೈರಲ್ ಇನ್ ಯೂಟ್ಯೂಬ್ ವಿಡಿಯೋ ಅಂತ ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ವಿಡಿಯೋ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಕೆಲವೊಂದಿಷ್ಟು ಸಜೆಷನ್ ಆಗ್ತದೆ. ಸರ್ಚ್ ಮಾಲ್ಮಿ 42% ಕಾಂಪಿಟೇಷನ್ ಮೀಡಿಯಮ್ ಇದೆ. ಸೊ ಒಂದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಕೆಲವೊಂದಿಷ್ಟು ಇಲ್ಲಿ ಮೂರು ಒಂದು ಸರ್ಚಿಂಗ್ ರಿಸಲ್ಟ್ ಅನ್ನೋದು ಬಂದಿದೆ. ಸೊ ಇದಷ್ಟೊಂದು ಕಂಫರ್ಟಬಲ್ ಆಗೋಲ್ಲ. ಸೊ ಇನ್ನೊಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಅಪ್ಲಿಕೇಶನ್ ಬಂದುಬಿಟ್ಟು ಯಾಂಡ್ಯಾಕ್ಸ್ ಅಂತ. ಸೊ ಯಾಂಡ್ಯಾಕ್ಸ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾಂಡ್ಯಾಕ್ಸ್ ಬಂದುಬಿಟ್ಟು ಇದೊಂದು ಬ್ರೌಸರ್ ಅಪ್ಲಿಕೇಶನ್. ಸೊ ಈ ಯಾಂಡ್ಯಾಕ್ಸ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಇದರಲ್ಲಿ ನಿಮ್ಮ ಯೂಟ್ಯೂಬ್ ಲಿಂಕ್ ಅನ್ನೋದು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ನಿಮಗೆ ಫುಲ್ಲು ಕ್ಲಿಯರಾಗಿ ಸಿಗುತ್ತದೆ ನಿಮ್ಗೆ ಯಾವ ಥರ ಅಂತೇಳಿ. ಸೊ ಯಾಂಡ್ಯಾಕ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮಗೆ ಏನು ಮಾಡೋಕ್ಕಪ್ಪ ಅಂತಂದರೆ ನಿಮ್ಗೆ ಈ ಥರ ಒಂದು ಓಪನ್ ಮಾಡಿದ್ಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ. ಸೊ ಇದರಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಏನು ಸರ್ಚ್ ಮಾಡಬೇಕು ಫಸ್ಟ್ ಆಫ್ ಆಲ್ ಅಂತಂದರೆ ವಿಡಿq ಅಂತ ಸರ್ಚ್ ಮಾಡಿ. ವಿಡಿq ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ಕ್ರೋಮ್ ಸ್ಟೋರ್ ಅಂತಿದೆಯಲ್ಲ, ಫಸ್ಟ್ನೇ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಬರುತ್ತೆ ರಿಮೂವ್ ಫ್ರಮ್ ಕ್ರೋಮ್ ಅಂತಿದೆಯಲ್ಲ, ಅಲ್ಲಿ ನಿಮಗೆ ಯಾಡ್ ಅಂತ ಬರುತ್ತೆ. ಸೊ ಯಾಡ್ ಅಂತ ಮಾಡಿದ್ಮೇಲೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಲಿಂಕ್ ಆಗುತ್ತೆ. ಲಿಂಕ್ ಆದಮೇಲೆ ಇಲ್ಲಿ ನಿಮಗೆ 3 ಡಾಟ್ ಕಾಣ್ಬೋದು. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತಿದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಮೋರ್ ಎಕ್ಸ್ಟೆನ್ಷನ್ಸ್ ಅಂತ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಟೂ ಬಡಿ ಮತ್ತು ವಿಡಿq ಅಂತಿದೆಯಲ್ಲ, ಸೊ ಇವೆರಡು ಆನ್ ಮಾಡ್ಕೋಬೇಕಾಗುತ್ತೆ. ಟೂ ಬಡಿಯನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ನೀವೇನು ತಲೆ ಕೆಡಿಸ್ಕೋಬೇಡಿ. ಬಟ್ ವಿಡಿq ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಪ್ ಇತ್ತಪ್ಪ ಅಂದರೆ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡು ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಮತ್ತೆ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಮೇಲೆ ನಿಮಗೆ ಇಲ್ಲಿ ಯೂಟ್ಯೂಬ್ ಅಂತ ಕಾಣಿಸ್ತಲ್ಲ, ಸೊ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಸೊ ಲಾಗಿನ್ ಆಗಿಲ್ಲಪ್ಪ ಅಂತಂದರೆ ಲಾಗಿನ್ ಆಗಿ ನಿಮ್ಮ ಪಾಸ್ವರ್ಡು ಮತ್ತು ನಿಮ್ಮ ಜಿಮೇಲ್ ಅಕೌಂಟು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಿ ಆದಮೇಲೆ ಇಲ್ಲಿ ನಿಮಗೆ ಏನು ಮಾಡಬೇಕು ಅಂತಾರೆ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ವರ್ಷನ್ ಅಂತಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಅದು ಆಲ್ರೆಡಿ ಲಿಂಕ್ ಆಗಿಬಿಟ್ಟಿದೆ. ಸೊ ಈ ಥರ ಓಪನ್ ಆದಮೇಲೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಿಮಗೆ ಯಾವ ಥರ ಒಂದು ರ್ಯಾಂಕ್ ಅನ್ನೋದು ನಾವು ನೋಡ್ಕೊಳ್ಬೇಕು ನಮ್ಮ ಒಂದು ವೀಡಿಯೋಗಾಗಿರ್ಬೋದು, ಬೇರೆ ಒಂದು ವೀಡಿಯೋಗಾಗಿರ್ಬೋದು ಅಂತ. ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಥರ ಬಂದಮೇಲೆ ನಿಮಗೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕು. ನಾನು ಕೆಲವೊಂದಿಷ್ಟು ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ. ಹೌ ಟು ವೈರಲ್ ಯೂಟ್ಯೂಬ್ ವಿಡಿಯೋ 2022 ಅದು ಸರ್ಚ್ ಮಾಡಿದ್ಮೇಲೆ ನಿಮಗೆ ಕೆಲವೊಂದಿಷ್ಟು ಸಜೆಷನ್ ಬರ್ತವೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು
ಕೆಲವೊಂದಿಷ್ಟು ಇಲ್ಲಿ ನಿಮಗೆ ಕಾಣುತ್ತೆ, ಅವಾಗ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನಿಮಗೆ ಕೆಲವೊಂದಿಷ್ಟು ಕೀಬೋರ್ಡ್ಗಳು ಓಪನ್ ಆಗ್ತಾ ಇದ್ದಾವೆ. ಸೊ ಇಲ್ಲೊಂದು ಆಪ್ಷನ್ ಇದೆಯಲ್ಲ ಎನೇಬಲ್ ಅಂತಿದೆಯಲ್ಲ, ಸೊ ಇದನ್ನು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಆಪ್ ಆಗಿತ್ತು ಅಂದರೆ ನಿಮ್ಮದು ಎನೇಬಲ್ ಮಾಡ್ಕೊಳ್ಳಿ. ಸೊ ಆಮೇಲೆ ನೀವು ಒಂದು ವೀಡಿಯೋನ ಕ್ಲಿಕ್ ಮಾಡಿ ನೋಡೋಣ. ಸೊ ಒಂದು ವೀಡಿಯೋನ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಏನು ಅದ್ರ ಬಗ್ಗೆ, ಯಾವ ಥರ ವೈರಲ್ ಆಗಿ ನಿಮ್ಮ ವೀಡಿಯೋಗಳು ಅವ್ರ ಒಂದು ಟ್ಯಾಗ್ಗಳು ಯಾವ ಥರ ವೈರಲ್ ಆಗಿದ್ದಾವೆ ಅಂತಂತೂ ಸಹಿತ ನಿಮಗೆ ನಾನು ಇಂಪಾರ್ಟೆಂಟಾಗಿ ತೋರಿಸ್ತೀನಿ, ಓಕೆನಾ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದಾಗಿ ಅನಿಸ್ತದೆ. ಸೊ ಈ ಥರ ಒಂದು ಓಪನ್ ಆದಮೇಲೆ ನಿಮಗೆ ಕಾಣಿಸ್ತದೆ. ಸೊ ವೀಡಿಯೋನ ಕಾಪಿರೈಟ್ ಸ್ಟ್ರೈಕ್ ಬರ್ಸಲ್ಲ, ವೀಡಿಯೋನ ನಾನು ಬಂದ್ ಮಾಡಿದ್ದೀನಿ ಅದನ್ನು. ಸೊ ನಿಮಗಿಲ್ಲಿ ಎಲ್ಲ ಸಜೆಷನ್ಗಳು ಕಾಣ್ತಾನೆ ಇದ್ದಾವೆ ನಿಮಗೆ. ಸೊ ಎಲ್ಲ ಸಜೆಷನ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇದ್ದಾವೆ. ಎಲ್ಲ ಒಂದು ಅದು ವಿಡಿಯೋ ಕ್ಯೂ ಅಂತಿದೆಯಲ್ಲ, ಸೊ ಅದ್ರವೆಲ್ಲ ಇಲ್ಲಿದ್ದಾವೆ. ಸೊ ಅದರ ಒಂದು ರ್ಯಾಂಕಿಂಗ್ ನಿಮಗೆ ಯಾವ ಥರ ತೋರಿಸ್ಬೇಕಂತ ಇಲ್ಲಿ ಹೇಳ್ಬಿಟ್ಟು ಶೋ ಅಂತಿದೆಯಲ್ಲ, ಸೊ ಸರ್ಚ್ ರ್ಯಾಂಕಿಂಗ್ ಅಂತಿದೆಯಲ್ಲ ನೋಡಿ, ಎಷ್ಟು ಟ್ಯಾಗ್ಸ್ ಅವರು ಒಂದು ವಿಡಿಯೋ ಟ್ಯಾಗ್ಸ್ಗಳು ಎಷ್ಟು ಒಂದು ವೈರಲ್ ಆಗಿದ್ದಾವೆ, ಎಷ್ಟೊಂದು ವೈರಲ್ ಟ್ಯಾಗ್ಸು ಮತ್ತು ನಂಬರ್ 1 ಇದ್ದಾವೆ ಅಂತೆಲ್ಲ ನಿಮಗೆ ಗೊತ್ತಾಗ್ತದೆ. ಇದೇ ಥರ ಮಾಡಬೇಕು. ಈಗ ನಿಮ್ಮ ಒಂದು ವಿಡಿಯೋಗಳು ನೋಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ವಿಡಿಯೋ ಪ್ರೊಫೈಲ್ ಮೇಲೆ ನಿಮ್ಮ ಒಂದು ಜಿಮೇಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ರಿಯೇಟ್ ಸ್ಟುಡಿಯೋ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. 1 ಮಿನಿಟ್ ಈ ಥರ ನಿಮಗೆ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೀವು ಇಲ್ಲಿ ಕೆಲವೊಂದಿಷ್ಟು ವೀಡಿಯೋಗಳನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಲವೊಂದಿಷ್ಟು ವೀಡಿಯೋಗಳು ನಿಮಗೆ ಇಲ್ಲಿ ಸಜೆಷನ್ ಬರ್ತವೆ. ಸೊ ಒಂದು ವೀಡಿಯೋನ ನಾನು ಯಾವುದೋ ಒಂದು ವೀಡಿಯೋ ನಿಮಗೆ ತೊಗೊತೀನಿ. ಸೊ ತೊಗೊಂಡ್ಮೇಲೆ ನಿಮಗೆ ಇಲ್ಲಿ ಆ ವಿಡಿಯೋನ ಕ್ಲಿಕ್ ಮಾಡಿ. ಸೊ ಆ ವಿಡಿಯೋನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನೇನದ್ರ ಬಗ್ಗೆ. ಆ ವಿಡಿಯೋನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ. ಕೆಳಗಡೆ ಸ್ಲೋ ಮಾಡ್ಕೊಂಡು ಬರಬೇಕು. ಸ್ಲೋ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಮ ಒಂದು ವಿಡಿಯೋನ ಎಷ್ಟು ರ್ಯಾಂಕಿಂಗ್ ಬಂದಿದೆ ಅಂತ ಸಹಿತ ನೀವು ಇಲ್ಲಿ ನೀವು ತಿಳ್ಕೊಂಡ್ಬಿಡ್ಬೋದು, ಎಷ್ಟು ರ್ಯಾಂಕ್ ಕೊಡ್ತಾ ಇದೆ ನಮ್ಮ ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಸಹಿತ ಇಂಪಾರ್ಟೆಂಟಾಗಿ ಎಲ್ಲ ಒಂದು ವಿಡಿಯೋ ರ್ಯಾಂಕಿಂಗ್ ತೋರಿಸ್ತದೆ ನಿಮಗೆ. ಸೊ ಮತ್ತು ನಿಮಗೆ ಕೆಲವೊಂದಿಷ್ಟು ಸಜೆಷನ್ ಸಹಿತ ಮಾಡ್ತದೆ. ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಕೆಲವೊಂದಿಷ್ಟು ಇಲ್ಲಿ ಟೈಟ್ಲು ರೆಕಮೆಂಡೇಷನ್ ಮಾಡ್ತದೆ. ನಿಮ್ಮ ಒಂದು ಟೈಟ್ಲು ಮತ್ತು ಇನ್ನೂ ರ್ಯಾಂಕಿಂಗ್ ಆಗಿರುವಂಥ ಕೆಲವೊಂದಿಷ್ಟು ಟೈಟ್ಲ್ಗಳು ರೆಕಮೆಂಡ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತದೆ. ಸೊ ಅದನ್ನು ಸಹಿತ ಈಸಿಯಾಗಿ ಹೇಳ್ಕೊಡ್ತಾ ಇದ್ದು ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಒಂದು ಯೂಸ್ ಮಾಡ್ಕೊಳ್ಳಿ. ಇದು ಯಾಡ್ ಅಪ್ಲಿಕೇಶನ್ ನಿಮ್ಗೆ ಭಾಳ ತುಂಬ ಇಂಪಾರ್ಟೆಂಟ್ ಆಗಿ ಅಂತ ಹೇಳ್ತೀವಿ. ಬಟ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಹ್ಯಾಂಡ್ಯಾಕ್ಸ್ಲಿಂದ ನೀವು ಲಿಂಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಇದರಲ್ಲಿಂದ ನೀವು ಹಾಕಿದ್ರಪ್ಪ ಅಂತಂದರೆ ಕೆಲವೊಂದಿಷ್ಟು ಟ್ಯಾಗ್ಸು, ಟೈಟಲ್ಸು ಮತ್ತು ತಂಬ್ಲೈನ್ಸ್ ಸಹಿತ ಕರೆಕ್ಟಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು, ಕ್ವಾಲಿಟಿ ಆಗಿದ್ದಿಲ್ಲ ಅಂತ ಪ್ರತಿಯೊಂದನ್ನು ಸಹಿತ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತದೆ. ಸೊ ಹಾಗಾಗಿ ಈ ಒಂದು ಹ್ಯಾಂಡ್ಯಾಕ್ಸ್ ಉಪಯೋಗಿಸಿಕೊಂಡು ಮತ್ತು ಇದರ ಒಂದು ವಿಡಿಕ್ಯೂನ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತದೆ. ಸೊ ಬೆಸ್ಟು ಅಂತ ಹೇಳ್ತಿದ್ದೀನಿ ನನ್ನ ಪ್ರಕಾರ ಅಂತಂದರೆ. ನಿಮಗೆಲ್ಲವನ್ನು ತೋರಿಸಿದ್ದೀನಿ ಯಾವ ಥರ ಏನನ್ನೋದು, ಯಾವ ಥರ ರ್ಯಾಂಕಿಂಗ್ ರ್ಯಾಂಕಿಂಗನ್ನು ತೋರಿಸ್ತದೆ ಅಂತಲೂ ಸಹಿತ ಹೇಳಿದ್ದೀನಿ. ಮತ್ತು ವೀಡಿಯೋ ಸಹಿತ ರೆಕಮೆಂಡ್ ಸಹಿತ ಬರ್ತದೆ ಅಂತಲೂ ಸಹಿತ ಹೇಳಿದ್ದೀನಿ. ನೀವು ಟೈಟ್ಲ್ ಟ್ಯಾಗ್ ಆಗ್ತಿದ್ರಲ್ಲ, ಸೊ ಅದನ್ನು ಸಹಿತ ತೋರಿಸ್ತದೆ ನಿಮಗೆ, ರೆಕಮೆಂಡ್ ಮಾಡ್ತದೆ ಕೆಲವೊಂದಿಷ್ಟು. ಸೊ ಇಷ್ಟೆಲ್ಲ ಮಾಡಿರಿ, ಖಂಡಿತವಾಗ್ಲೂ ನಿಮ್ಮ ವೀಡಿಯೋನ ಬೇಗನೆ ವೈರಲ್ ಮಾಡ್ಕೊಳ್ಬೋದು, ಬೇಗನೆ ಇದು ಮಾಡ್ಕೊಳ್ಬೋದು, ಬೇಗನೆ ರ್ಯಾಂಕಿಂಗ್ ಸಹಿತ ನೀವು ಮಾಡ್ಕೊಳ್ಬೋದು. ನಾನು ಇದನ್ನೇ ಅಪ್ಲಿಕೇಶನ್ ತುಂಬ ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ಟೂಬರ್ಡ್ ಇತ್ತು. ಟೂಬರ್ಡ್ ಅಷ್ಟೊಂದು ಸಜೆಷನ್ ತೋರಿಸೋಂಗಿಲ್ಲ, ಬಟ್ ಅಷ್ಟೊಂದು ನಿಮಗೆ ಕ್ವಾಲಿಟಿ ಕ್ಲಿಯರಿಟಾಗಿ ನಿಮ್ಗೆ ಯಾವುದೇ ರೀತಿಯಾಗಿ ಹೇಳ್ಕೊಡೋಕ್ಕಾಗಲ್ಲ. ಬಟ್ ಇದು ವಿಡಿಕ್ಯೂ ಅಂತಿದ್ದಲ್ಲ, ಸೊ ಇದು ಬೆಸ್ಟು ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಬೆಸ್ಟ್ ಒಂದು ಯೂಟ್ಯೂಬ್ಗೆ ಬೇಕಾಗಿರುವಂಥದ್ದು ಇದು. ಸೊ ಫುಲ್ ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ವೀಡಿಯೋನ ಹ್ಯಾಪಿಯಾಗಿ ಜರ್ನಿ ಮಾಡಿಕೊಡುವಂಥದ್ದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರಪ್ಪ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸಲ್ಲ, ಸೊ ಅದನ್ನು ಹಾಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿವರೆಗೆ ಹೇಳಿದ್ದು ನಿಮಗೆ ಪೂರ್ತಿ ಅರ್ಥ ಆಗಿದೆ ಅನ್ಕೊತೀನಿ. ಖಂಡಿತವಾಗ್ಲೂ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ನಿಜವಾಗ್ಲೂ ಏನು ಅನ್ನೋದು ಇದ್ರ ಬಗ್ಗೆ ಬೆನಿಫಿಟ್ ಸಿಗ್ತದೆ. ಸೊ ಸಿಗೋಣ ಒಂದು ಮುಂದಿನ ವಿಡಿಯೋಗಳಂತೆ. ಜೈ ಕರ್ನಾಟಕ, ವಂದೇ ಮಾತರಂ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.